ಸರ್ ನಾನ್ ಫಸ್ಟ್ ಮೊದಲ ಪ್ರಶ್ನೆ ನಿಮ್ಮನ್ನ ಕೇಳೋದು, ಕರ್ನಾಟಕದಲ್ಲಿ ಕನ್ನಡ ಮಾತಾಡೋದು ಅಪರಾಧ ಮಾತಾಡಿಲ್ಲ ಅನ್ನೋದಕ್ಕೆ ಒಂದು ಪನಿಷ್ಮೆಂಟ್ ಕೊಟ್ಟಿದ್ದಾರೆ. ಇಂಗ್ಲಿಷ್ ನ ಮಾತಾಡಿಲ್ಲ ಅನ್ನೋದು ಪನಿಷ್ಮೆಂಟ್ ಕೊಟ್ಟಿಲ್ಲ, ನೀವು ಕನ್ನಡ ಮಾತಾಡಿದ್ರೆ ಪನಿಷ್ಮೆಂಟ್ ಕೊಟ್ಟಿರೋದು ನೀವು. ನಿಮ್ಮದೇ ಶಾಲೆಯ ವಿದ್ಯಾರ್ಥಿ 200 ಸಲ ಬರೆದಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಅಲ್ಲ, ಸುಮಾರು ಜನ ವಿದ್ಯಾರ್ಥಿಗಳು, ಅವರ ಪೋಷಕರು ಮತ್ತೆ ವಿದ್ಯಾರ್ಥಿಗಳು ನಮಗೆ ದೂರನ್ನ ಕೊಟ್ಟಿರ್ತಾರೆ ನಮ್ಮ ಸಂಘಟನೆಗೆ. ಸರ್ ಇಂಗ್ಲಿಷ್ ಜಾಸ್ತಿ ಮಾತಾಡ್ತಾ ಇದ್ದಾರೆ ವಿಚಾರ ಗೊತ್ತಿಲ್ಲ, ನಾವು ಕನ್ನಡನ ಬಳಸ್ಬಿಡಿಲ್ಲ ಸರ್. ಇವಾಗ ಕಂಪ್ಲೇಂಟ್ ಮಾಡಿದ್ರು, ಮಾತಾಡಿ ಗೊತ್ತಾಗಿದೆ, ಯಾವುದೇ ರೀತಿಯಾದ ಮಕ್ಕಳನ್ನ ಟಾರ್ಗೆಟ್ ಮಾಡೋದು. ನಾವ್ ಈಗಲೂ ಕೇಳ್ತಾ ಇರ್ತಕ್ಕಂಥದ್ದು ಒಂದೇ, ಕರ್ನಾಟಕದಲ್ಲಿ ಕನ್ನಡವನ್ನ ಮಾತಾಡ್ತೀರಾ, ಇನ್ನೆಲ್ಲಿ ನಾವು ಕನ್ನಡವನ್ನ ಮಾತಾಡ್ಬೇಕು? ಈಗ ತಾನೇ ಪಾಪ ಅವ್ರ ಮುಖ್ಯ ಸಮಾಜಕ್ಕೆ ಹೋಗುವಂತವ್ರು ಇವರೆಲ್ಲ, ಸ್ಕೂಲ್ ಆದ್ಮೇಲೆ ನೆಕ್ಸ್ಟ್ ಕಾಲೇಜ್ಗೆ ಹೋಗಿ ಆಮೇಲೆ ಒಳ್ಳೊಳ್ಳೆ ಕೆಲ್ಸಕ್ಕೆ ಹೋಗೋರು. ಈಗಲೇ ಭಾಷೆ ಬಗ್ಗೆ ಅಸಡ್ಡೆ ಭಾವನೆಯನ್ನ ತರಿಸಿದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಭಾಷೆ ಉಳಿಯುತ್ತೆ? ನನ್ನೊಂದು ಪ್ರಶ್ನೆ ಈಗಷ್ಟೇ ಅಬ್ಸರ್ವ್ ಮಾಡಿದೆ, ಈ ಒಂದು ಬ್ಯಾನರ್ ಫುಲ್ ಕನ್ನಡದಲ್ಲೇ ಇದೆ, ಒಳಭಾಗದಲ್ಲಿ ಯಾಕೆ ಕನ್ನಡ ಅಲೋ ಇಲ್ಲ ಅಂತ ಅದೇ ಹೇಳೋದು. ಕೆಲವೊಂದು ನಿಯಮಗಳು ಬರೀ ನಾಮಫಲಕದಷ್ಟೇ ಸೀಮಿತ ಆಗಬಾರದು, ಮನಸ್ಸಿಗೆ ಸೀಮಿತ ಆಗ್ಬೇಕು. ನಾನು ಹೇಳ್ತಾ ಇರೋದು, ಭಾಷೆ ಕೇವಲ ಪುಸ್ತಕದ ಮೇಲೆ ಬರೆಯುವಂತ ಅಕ್ಷರ ಅಲ್ಲ ನಮ್ದು, ಇದೊಂದು ಭಾವನೆ, ಇದೊಂದು ಅಸ್ಮಿತೆ. ಇದು ಉಳಿದ್ರೇನೆ ಕನ್ನಡಿಗರು ಉಳಿಯೋದು. ಕನ್ನಡ ಉಳಿಲಿಲ್ಲ ಅಂತ ಹೇಳಿದ್ರೆ ಕನ್ನಡಿಗರಿಗೆ ಉಳಿಗಾಲ ಇಲ್ಲ. ನಾನು ಹೇಳೋದು, ನಾಳಿನ ನಮ್ಮೆಲ್ಲರ ಭವಿಷ್ಯದ ದೃಷ್ಟಿಯಿಂದ ಇವತ್ತು ಏನು ಒಂದು ಶಾಲೆ ಕೈಗೊಂಡಿದೆ, ಇಂಥ ಕೆಲವೊಂದು ಕೆಟ್ಟ ನಿರ್ಧಾರ, ನಾಡದ್ರೋಹಿ ನಿರ್ಧಾರ, ನಾಡ ವಿರೋಧಿ ನಿರ್ಧಾರ, ಇದನ್ನ ಈ ಕೂಡಲೇ ಕೈ ಬಿಟ್ರೇನೆ ಮುಂದಿನ ಪೀಳಿಗೆಯಲ್ಲಿ ಕನ್ನಡಿಗರು ನಾವೆಲ್ಲರೂ ಕೂಡ ಉಳಿಯೋದಕ್ಕೆ ಸಾಧ್ಯ, ನಮ್ಮ ಅಸ್ಮಿತೆ ಉಳಿಯೋದಕ್ಕೆ ಸಾಧ್ಯ. ಒಂದು ಪನಿಷ್ಮೆಂಟ್ ಕೊಟ್ಟಿದ್ದಾರೆ, ಒಂದು ಟೈಮ್ಸ್ ಬರ್ಸಿದ್ದಾರೆ, ಮುಗಿಯ ಕೊಟ್ಟಿಲ್ಲ, ರಸ ಆಗಿಲ್ಲ, ಬಟ್ ಬರ್ಸಿದ್ದಾರೆ. ಇವನ್ ಅದು ನನ್ ಗಮನಕ್ಕೆ ಬಂದ ತಕ್ಷಣ ಇವತ್ತು ಬೆಳಗ್ಗೆ ಆಕ್ಷನ್ ತಗೊಂಡು ಅಪ್ಲೈ ಮಾಡಿದ್ದೀನಿ. ಅವ್ರು ಹೇಗಿರುತ್ತೆ ಹೇಳಿದ್ದೀನಿ ಆಯ್ತು.